ಹಾಯ್, ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗೇ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಟೈಮೇ ಆಗ್ತಾಯಿಲ್ಲ. ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಈಗ ಹಬ್ಬದ ಸೀಸನ್ ಅಲ್ವಾ, ಸೊ ಸ್ಟಿಚಿಂಗು ಕೂಡ ಅದರ ಜೊತೆ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಹೀಗೆ ಎಲ್ಲನೂ ಮಾಡಿಕೊಂಡು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹಾಗೆ ಇವತ್ತಿನ ಸಿಂಪಲ್ ರಂಗೋಲಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತು ಭೀಮ್ನ ಅಮಾವಾಸ್ಯೆ ಅಲ್ವಾ, ಹಾಗಾಗಿ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವತ್ತೇನಾದರೂ ಸ್ವೀಟ್ ಮಾಡಬೇಕಲ್ವಾ, ಹಾಗೆ ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಅಂತ ಶಾವಿಗೆ ಹಾಕಿ ಪಾಯಸ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ಈ ಶಾವಿಗೆ ಪಾಯಸ ನನ್ನ ಫೇವ್ರೇಟ್. ಸಣ್ಣ ಶಾವಿಗೆಲ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸಕ್ಕರೆ ಬದಲು ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ಇನ್ನೂ ಕ್ರೀಮಿಯಾಗಿ ಸಖತ್ತಾಗಿರುತ್ತೆ. ಪಾಯಸ ಆದ್ಮೇಲೆ ಅದನ್ನ ದೇವರಿಗಿಟ್ಟು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಇವತ್ತು ಭೀಮ್ನ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಪಾದ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಪ್ರತಿ ವರ್ಷನೂ ಕೂಡ ನಾನು ಇದೇ ರೀತಿ ಸಿಂಪಲ್ ಆಗೇನೆ ಮಾಡ್ಕೊಳ್ಳೋದು. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಏನೇನೋ ಮಾಡೋದು ಆ ಥರ ಎಲ್ಲ ಏನೂ ಇಲ್ಲ. ಪ್ರತಿ ವರ್ಷ ಹೇಗೆ ಮಾಡ್ತಿದ್ದೆ ಈ ವರ್ಷನೂ ಕೂಡ ಸಿಂಪಲ್ ಆಗೇನೆ ಪಾದ ಪೂಜೆನ ಮಾಡಿ ಇವತ್ತು ತಿಂಡಿಗೆ ಎರಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವನ್ನ ಹಾಕಿ ಫ್ರೈ ಮಾಡಿಕೊಂಡು ಜಾರ್ಗೆ ಮೆಣಸು ಹಾಗೆ ಖಾರದ ಮೆಣಸಿನಕಾಯಿ, 1 ಸ್ಪೂನ್ ಜೀರಿಗೆ, ಅರ್ಧ ಕಪ್ ತೆಂಗಿನಕಾಯಿ ತುರಿ, ಅರಿಶಿನ ಹಾಕಿ ನೀರು ಹಾಕಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸಿದ ನಂತರ ಸ್ಟವ್ನ ಆಫ್ ಮಾಡಿ ಲಾಸ್ಟಲ್ಲಿ ಹರಳಿ ಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು, ರೈಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಈ ಚಿತ್ರಾನ್ನ ರೆಡಿ ಆಗುತ್ತೆ. ನಮ್ಮನೆಯಲ್ಲಿ ಈರುಳ್ಳಿ ಹಾಕದೆ ಎರಳಿಕಾಯಿ ಚಿತ್ರಾನ್ನ ಮಾಡ್ತೀವಿ. ಇದು ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಇನ್ನು ಚಿತ್ರಾನ್ನ ಜೊತೆ ಮನೆಯಲ್ಲಿ ಮೆಣಸಿನಕಾಯಿ ಇತ್ತಲ್ವಾ, ಅದ್ರ ಬಜ್ಜಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮೆಣಸಿನಕಾಯಿನ ಸೀಳ್ಬಿಟ್ಟು ಅದಕ್ಕೆ ಜೀರಿಗೆ, ಉಪ್ಪನ್ನ ತುಂಬಿ ಬಜ್ಜಿ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಈ ರೀತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ.